ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಯಾರು ನಾಸ್ತಿಕರು ಇರ್ತಾರೆ ಅವ್ರ ಮೇಲೆ ಗ್ರಹಗತಿಗಳ ಪ್ರಭಾವ ಇರುತ್ತಾ ಇರಲ್ವಾ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಹಲವು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ ಕೆಲ ಅಂಶಗಳನ್ನು. ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವರಾಶಿ ಮೇಲೆ ಗ್ರಹಗತಿಗಳ ಪ್ರಭಾವ ಇದ್ದೇ ಇರುತ್ತೆ ಎಂಬುದಾಗಿ. ಹಾಗಾದರೆ ನಾಸ್ತಿಕ ವರ್ಗವೂ ಕೂಡ ಮನುಷ್ಯರು ಜೀವಗಳೇ ಅಲ್ಲವೇ? ಹಾಗಾದರೆ ಅವ್ರ ಮೇಲೆ ಗ್ರಹಗತಿಗಳ ಪ್ರಭಾವ ಇರುತ್ತೆ, ತಿಳಿಯೋದೇನು ಅಂತ ಅನಿಸ್ಬೋದು. ಯಾವ ಸಂದರ್ಭದಲ್ಲಿ ಏನೇನಾಗುತ್ತೆ, ವಿಷಯಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಷನ್ಸ್ ತಕ್ಷಣ ಸಿಗುತ್ತೆ. ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಗುಣಿ ಶಕ್ತಿ, ಜಾಗೃತಿ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಸಮಸ್ಯೆಗಳಿದ್ದರೆ ಕರೆ ಮಾಡಿ, ಅಲ್ಪ ವಿಷಯಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು, ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಅನುಕೂಲಕ್ಕಾಗಿ ಮತ್ತು ಸಮಸ್ಯೆಗಳ ನಿವಾರಣೆಗೆ. ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್, ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್, 2 ರೀತಿಯಾಗಿ ಆಯಿಲ್ ಇದೆ. ಆತ್ಮ ಸಮಸ್ಯೆ ನಿವಾರಣೆಗೆ ಮತ್ತು ಹಣಕಾಸಿನ ಅಭಿವೃದ್ಧಿಗೆ ಮನೆಯಲ್ಲಿ ಹಾಕೊಳ್ತಕ್ಕಂಥದ್ದು, ಆಫೀಸ್ಗಳಲ್ಲಿ ಹಾಕೊಳ್ತಕ್ಕಂಥ ಧೂಪದ ಪೌಡರ್. ಹಾಗೆ ಹುಳ್ಕಲ್ಲಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ. ಹೊಟ್ಟೆ ಮದ್ದು ಹಾಕಿದರೆ ಆ ಸಮಸ್ಯೆ ನಿವಾರಣೆಗೆ, ಮರುವಿನ ಸಮಸ್ಯೆ ಇದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ತೊಗೋಬೋದು. ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ಜೀವರಾಶಿ ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಗ್ರಹಗತಿಗಳು. ಹಾಗಾದರೆ ನಾಸ್ತಿಕರ ಮೇಲೆ ಪರಿಣಾಮ ಬೀರೋದಿಲ್ವೇ? ಅವರು ದೇವರನ್ನು ನಂಬೋದೇ ಇಲ್ಲ. ನಾಸ್ತಿಕ ವರ್ಗ ಅಂತ ಕರೀತೇವೆ, ಅದಕ್ಕೆ ಜನರೇ ಕೊಟ್ಟಿರ್ತಕ್ಕಂಥ ಹೆಸರು, ಅಥವಾ ಶಾಸ್ತ್ರೋಕ್ತವಾಗಿ ಇರ್ತಕ್ಕಂಥ ಆಸ್ತಿಕ ನಾಸ್ತಿಕ ವಿಭಾಗದಲ್ಲಿ. ಹಾಗಿದ್ಮೇಲೆ ಸೂರ್ಯದೇವನ ಬೆಳಕು ಬಂದರೆ ಸಮಸ್ತ ವಿಭಾಗಗಳಲ್ಲೂ ಕೂಡ ಸೂರ್ಯಪ್ರಭೆ ಬೆಳಕು ಎಂಬತಕ್ಕಂಥದ್ದು ಕಂಡುಬರುತ್ತೆ. ಹಾಗಿದ್ದಾಗ ಎಲ್ಲೂ ಕೂಡ ತಾರತಮ್ಯ ಇಲ್ಲ. ಹಾಗಿದ್ದ ಮೇಲೆ ಪ್ರತಿಯೊಂದು ಜೀವರಾಶಿಗಳ ಮೇಲೂ ಗ್ರಹಗತಿಗಳ ಪ್ರಭಾವ ಇದ್ದೇ ಇರುತ್ತೆ. ಆದಾಗ್ಯೂ ಸೂರ್ಯದೇವನ ಪ್ರಕಾಶತೆ ಎಲ್ಲ ಕಡೆ ವ್ಯಾಪ್ತಿಯಾಗಿದ್ದಾಗ್ಯೂ ಮರ ಇರುವಲ್ಲಿ ನೆರಳು ಬರುವಂತೆ, ಮನುಷ್ಯ ಇರುವಲ್ಲಿ ನೆರಳು ಬರುವಂತೆ, ಹಾಗೆ ಕಟ್ಟಡಗಳಿರುವಲ್ಲಿ, ಪರ್ವತಗಳಿರುವಲ್ಲಿ, ಪ್ರಾಣಿ ಪಕ್ಷಿಗಳಿರುವಲ್ಲಿ ನೆರಳು ಬರುವಂತೆ ಸೂರ್ಯದೇವನ ಪ್ರಕಾಶ ಎಲ್ಲ ಕಡೆ ಇದೆ. ಆದಾಗ್ಯೂ 2 ಗಂಟೆ ಸಮಯದಲ್ಲೂ ಕೂಡ ನೀವು ಗಮನಿಸಿದರೆ, ಅಷ್ಟು ಪ್ರಕಾಶಮಾನವಾಗಿರ್ತಕ್ಕಂಥ ಸಮಯದಲ್ಲೂ ಗಮನಿಸಿದರೆ, ಅಲ್ಪ ಪ್ರಮಾಣದ 1 ಗಂಟೆ ಸಮಯದಲ್ಲಿ, 3 ಗಂಟೆ ಸಮಯದಲ್ಲಿ, ಮಧ್ಯಮ ಪ್ರಮಾಣದ 4-5 ಗಂಟೆ ಅಥವಾ ಬೆಳಗಿನ 10-8 ಗಂಟೆ ಸಮಯದಲ್ಲಿ, 8-9-10 ಗಂಟೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ನಾವು ನೆರಳನ್ನು ಕಾಣ್ತೇವೆ. ಅದಕ್ಕೆ ಸುಳಿವು ಅಂತ ನಾವು ಕರಿತೇವೆ. ಸೂರ್ಯದೇವನಿದ್ದೊಡೆಯೂ ನೆರಳಿಗೆ ಅವಕಾಶವಿದೆ, ಮನುಷ್ಯನ ಛಾಯೆಗೆ ಅವಕಾಶವಿದೆ. ಹಾಗೆ ಎಲ್ಲ ಗ್ರಹಗಳು ಕೂಡ ಜೀವರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತಾ ಇದ್ದರೂ ಕೂಡ ನಾಸ್ತಿಕ ವರ್ಗಕ್ಕೆ ಸಾಮಾನ್ಯವಾಗಿ 100ರಲ್ಲಿ 99% ಗ್ರಹಗಳ ಪ್ರಭಾವ ಇರೋದಿಲ್ಲ. ಯಾಕೆ ಎಂಬುದನ್ನು ನಾವು ತಿಳಿಯುವುದಾದರೆ, ಸೂರ್ಯದೇವನ ಬೆಳಕು ಇದ್ದಂತಹ ಪಕ್ಷದಲ್ಲೂ ಮನುಷ್ಯನ ಛಾಯೆಗೆ ಅಸ್ತಿತ್ವವಿರುವಂತೆ, ಗ್ರಹಗಳ ಪ್ರಭಾವ ಮನುಷ್ಯನ ಮೇಲೆ ಸದಾ ಇರುವಾಗಲೂ ಜೀವ ಅಂದರೆ ನಾಸ್ತಿಕ ವರ್ಗ, ಆ ಜೀವ ತನ್ನ ಆತ್ಮಸ್ವರೂಪ, ಜೀವಸ್ವರೂಪ, ಮನುಷ್ಯ ಸ್ವರೂಪದ ಆಚರಣೆಗಳನ್ನು ಕಳೆದುಕೊಳ್ತಕ್ಕಂಥ, ಶಕ್ತಿಯನ್ನು ಕಳೆದುಕೊಳ್ತಕ್ಕಂತಹ ಸ್ಥಾನಗಳಿಗೆ ಅದು ತಲುಪಿದಾಗ ಹೀಗೆ ತಲುಪುತ್ತೆ. ಹಾಗಾದರೆ ಮನುಷ್ಯ ಎಂಬತಕ್ಕಂಥ ವಿಷಯವನ್ನು ಕೂಡ ಮರಿತಕ್ಕಂಥದ್ದು, ಜೀವ ಎಂಬತಕ್ಕಂಥ ವಿಷಯವನ್ನು ಮರಿತಕ್ಕಂಥದ್ದು, ಆತ್ಮ ಎಂಬತಕ್ಕಂಥ ವಿಷಯವನ್ನು ಮರಿತಕ್ಕಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಆಧ್ಯಾತ್ಮ ಅಂತ ಕರಿತೇವೆ. ಆದ್ಯ ಅಂದರೆ ಪ್ರಥಮ, ಇವರಿಗೆ ಆದ್ಯತೆ ಕೊಡಬೇಕು, ಇವರನ್ನು ನಿರಾಕರಿಸಬಾರ್ದು ಅಂತ. ಆದ್ಯತೆ ಕೊಡಬೇಕು ಅಂದರೆ ಮುಂಚೂಣಿ, ಪ್ರಥಮ ಸ್ಥಾನ, ಮೊದಲು ಅಂತ.
ಆಧ್ಯಾತ್ಮ ಅಂದರೆ ಆತ್ಮದ ಪ್ರಥಮ ಸ್ಥಿತಿ, ಅದಕ್ಕೆ ಆಧ್ಯಾತ್ಮ ಅಂತ ನಾವು ಕರಿತೇವೆ. ಈ ಆಧ್ಯಾತ್ಮ ಅಂದರೆ ತನ್ನನ್ನು ತಾನು ಧಿಕ್ಕರಿಸಿ ನಡೆಯುವವ ನಾಸ್ತಿಕ ವರ್ಗ. ಯಾರು? ಆಧ್ಯಾತ್ಮ ಅಂದರೆ ಅದು ಭಗವಂತ, ದೈವ, ಸೃಷ್ಟಿ, ಆತ್ಮ, ಜೀವ, ಮನುಷ್ಯ. ಇದನ್ನು ಮರೆತು ಯಾರು ಹಾನಿಯ ಭಾವಕ್ಕೆ ಹೋಗ್ತಾರೆ, ಹಾನಿಯ ಸ್ಥಿತಿಗೆ ತಲುಪ್ತಾರೆ, ಇಂದಲ ನಡೆವಗ್ಗೆ ಹೋಗ್ತಾರೆ. ತನ್ನನ್ನು ತಾನು ಮರೆಯುವವರು ಯಾರಾಗ್ತಾರೆ ಅಂಥ ಸಂದರ್ಭದಲ್ಲಿ ಗ್ರಹಗಳಿಗೆ ಅಲ್ಲೇನು ಕೆಲಸ ಇರೋದಿಲ್ಲ. ಅವ್ರಿಗೆ ಒಳಿತು ಮಾಡೋದು ಕೆಟ್ಟದ್ದು ಮಾಡೋದು ಏನಿಲ್ಲ. ಏಕೆಂದರೆ ನಷ್ಟ ಆಗ್ತಕ್ಕಂಥ ವಿಭಾಗಕ್ಕೆ ಸಂಪೂರ್ಣವಾಗಿ ಜೀವ ಹೋಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಸುಳ್ಳು, ಮೋಸ, ವಂಚನೆ, ಕಳ್ಳತನ, ಸುಲಿಗೆ, ಹೊಡೆದಾಟ, ಕೊಲೆ, ಮಾಡಬಾರ್ದ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅದು ಮನುಷ್ಯ ವಿರೋಧಿ, ಜೀವ ವಿರೋಧಿ, ಆತ್ಮ ವಿರೋಧಿ ಕೆಲಸಗಳನ್ನು ಜೀವ ಮಾಡ್ತಕ್ಕಂಥದ್ದು. ಏಕೆಂದರೆ ಅದಕ್ಕೆ ತನ್ನ ಮೇಲೆ ತನಗೆ ನಂಬಿಕೆನೇ ಇರೋದಿಲ್ಲ, ಆಧ್ಯಾತ್ಮದ ಬಗ್ಗೆ ನಂಬಿಕೆನೇ ಇರೋದಿಲ್ಲ. ಮನುಷ್ಯ ಜೀವ, ಪ್ರಾಣಿ ಪಕ್ಷಿ ಜೀವ ಜಂತು ಎಲ್ಲವೂ ಕೂಡ ಆತ್ಮನೇ. ಆದ್ಯ ಅಂದರೆ ನಾನು ಪ್ರಥಮ, ನನ್ನ ಅಸ್ತಿತ್ವ ಪ್ರಥಮ, ನನ್ನ ಬಗ್ಗೆ ನಾನು ಮರೀಲಿಕ್ಕಾಗುತ್ತೆ. ಯಾರು ಮರೀತಾರೆ? ಅವರು ಈ ಜಗತ್ತನ್ನು ತೊರೆಯುತ್ತಾರೆ. ತನ್ನ ಅಸ್ತಿತ್ವವನ್ನು ಮರೆದೊಡೆ ಎಲ್ಲವೂ ಮುಕ್ತಾಯ. ಅಂಥ ಸಂದರ್ಭದಲ್ಲಿ ಗ್ರಹಗತಿಗಳು ಒಳಿತು ಮಾಡಲಿಕ್ಕೆ ಅಥವಾ ಪರೀಕ್ಷೆ ಮಾಡಲಿಕ್ಕೆ ಯಾವುದೇ ಅವಕಾಶನೇ ಇರೋದಿಲ್ಲ. ಅಂಥ ಸಂದರ್ಭದ ಮೇಲೆ ತಪ್ಪಿನ ಮೇಲೆ ತಪ್ಪು, ಮೋಸದ ಮೇಲೆ ಮೋಸ, ನಷ್ಟದ ಮೇಲೆ ನಷ್ಟ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಲ್ಲಿ ಜೀವ ತೊಡಗಿಕೊಂಡು ತನ್ನನ್ನು ತಾನು ಸಂಪೂರ್ಣವಾಗಿ ನಷ್ಟಗೊಳಿಸ್ತಕ್ಕಂಥ ಸ್ಥಿತಿಗೆ ತಲುಪಿಬಿಡುತ್ತೆ. ಆಗ ಯಾವ ಗ್ರಹಗತಿಗಳು ಕೈ ಹಿಡಿಯೋದಿಲ್ಲ, ಯಾವ ದೇವರೂ ಕೈ ಹಿಡಿಯೋದಿಲ್ಲ, ಯಾವ ದೇವರು ಇದ್ದಾರೆ ಅಂತಾನೂ ಆಗೋದಿಲ್ಲ. ಆಧ್ಯಾತ್ಮನೇ ಇಲ್ಲ, ಆತ್ಮ ಅವರೇ ಇಲ್ಲ, ಅವರ ಮೊದಲ ಅಸ್ತಿತ್ವವಿಲ್ಲ. ಅದರಿಂದಾಗಿ ಇಂತಹ ಯಾರು ನಾಸ್ತಿಕ ವರ್ಗವಿರುತ್ತೋ, ಅದು ತನ್ನನ್ನು ತಾನು ಹಾಳು ಮಾಡ್ತಕ್ಕಂಥ ಎಲ್ಲ ಮಾರ್ಗಗಳನ್ನು ತೆರೆದುಕೊಂಡಿರುತ್ತೋ ಅವ್ರ ಮೇಲೆ ಗ್ರಹಗಳ ಪ್ರಭಾವ ಇರೋದಿಲ್ಲ. ಅವರು ಜನರನ್ನು ತಡಿತಕ್ಕಂಥದ್ದಾಗಲಿ, ಆತ್ಮಗಳನ್ನೇ ತಡಿತಕ್ಕಂಥದ್ದಾಗಿ, ಪ್ರಕೃತಿಯನ್ನು ತಡಿತಕ್ಕಂಥದ್ದಾಗಲಿ ಯಾವುದೂ ಇಲ್ಲ. ಅವರೇ ನಷ್ಟ ಹೊಂದಲಿಕ್ಕೆ ಅವರೇ ರಚನಾ ಕಾರಣ. ಬ್ರಹ್ಮ, ವಿಷ್ಣು, ಮಹೇಶ್ವರ ತನ್ನನ್ನು ತಾನು ರಚನೆ ಮಾಡ್ಕೋತಾರೆ, ತನ್ನನ್ನು ತಾನು ಪಾಲನೆ ಮಾಡ್ಕೋತಾರೆ, ತನ್ನನ್ನು ತಾನು ನಷ್ಟ ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ ಯಾವ ಜೀವಗಳ ಮೇಲೆ ಗ್ರಹಗಳ ಪ್ರಭಾವ ಇರೋದಿಲ್ಲ, ಸಂಪೂರ್ಣವಾಗಿ ಬಿಟ್ಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ದುಷ್ಟಶಕ್ತಿಗಳು, ದುಷ್ಟ ಆತ್ಮಗಳು ಹಾವಿಯಾಗ್ತವೆ. ನನ್ನ ಕಬ್ಜಿಗೆ ಬೇಕು, ಆ ಜೀವ ನನ್ನ ನಿಯಂತ್ರಣಕ್ಕೆ ಬೇಕು, ಅದು ನನ್ನ ಆಸ್ತಿ, ನನ್ನ ಸೇವೆಯನ್ನು ಮಾಡಬೇಕು ಎಂಬ ಪೈಪೋಟಿಯಲ್ಲಿ ಅಂತಹ ನಾಸ್ತಿಕ ಜೀವವನ್ನು ತಮ್ಮ ಕಬ್ಜಿಗೆ ತಗೊಂಡು ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಕೊಲೆ ಮಾಡೋದು, ಡಕಾಯಿತಿ ಮಾಡೋದು, ಏನು ಬೇಕಾದರೂ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಿ ಈ ಅಂಶಗಳು ಯಾರೆಲ್ಲಾದರೂ ಒಂದೆರಡಿದ್ರೂ ಕೂಡ ಇರ್ತಾವೆ. ಈ ರೀತಿಯಾಗಿ ತನ್ನನ್ನು ತಾನು ಆಧ್ಯಾತ್ಮವನ್ನು ಯಾರು ನಷ್ಟಗೊಳಿಸ್ಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ತಾರೆ, ಆಗ ಗ್ರಹಗತಿಗಳಿಗೂ ಆ ಜೀವಕ್ಕೂ ಏನೂ ಸಂಬಂಧ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಗ್ರಹಗತಿಗಳ ಪ್ರಭಾವ ಇರೋದರ ಬದಲಿಗೆ ನಕಾರಾತ್ಮಕ ಆತ್ಮಗಳು, ದುಷ್ಟ ಶಕ್ತಿಗಳ ಪ್ರಭಾವ ಹೇರಳವಾಗಿರ್ತಾವೆ. ಏಕೆಂದರೆ ಅವೇ ತೊಗೊಂಡೋಗಿ ಕೊನೆಗೆ ಆತ್ಮದ ಸ್ಥಿತಿಯನ್ನು ಸಂಪೂರ್ಣವಾಗಿ ನಾಶಗೊಳಿಸ್ತಕ್ಕಂಥದ್ದು. ಹೀಗೆ ಸೂರ್ಯದೇವನ ಸಂಪೂರ್ಣ ಪ್ರಕಾಶಮಾನತೆ ಇದ್ದಂತಹ ಪಕ್ಷದಲ್ಲೂ ಆ ಪ್ರಕಾಶದೊಳಗೂ ಕೂಡ ಛಾಯೆಗೆ ಹೇಗೆ ಅವಕಾಶವಿದೆಯೋ ಹಾಗೆ ಎಲ್ಲ ಜೀವರಾಶಿಗಳ ಮೇಲೆ ಗ್ರಹಗತಿಗಳ ಪ್ರಭಾವ ಇದ್ದಂತಹ ಸಂದರ್ಭದಲ್ಲೂ ಈ ನಾಸ್ತಿಕ ಸ್ಥಿತಿಗೆ, ನಾಸ್ತಿಕ ಜೀವಗಳಿಗೆ ಗ್ರಹಗತಿಗಳ ಪ್ರಭಾವ ಇರೋದಿಲ್ಲ. ದುಷ್ಟಶಕ್ತಿಗಳ ಕಬ್ಜೆ ಅಂದರೆ ನಿಯಂತ್ರಣವಿರುತ್ತೆ. ಯಾಕೆ? ನಷ್ಟಗೊಳಿಸಲು, ಸಂಪೂರ್ಣ ಅಸ್ತಿತ್ವವನ್ನು ಧ್ವಂಸಗೊಳಿಸಲು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.